ಬಲ್ಡೋಟಾ ಕಾರ್ಖಾನೆಯ ವಿರುದ್ಧ ಅನ್ನದಾತರ ಸಮರ ಭುಗಿಲೆದ್ದಿದೆ ವೀಕ್ಷಕರೇ. ಬಸಾಪುರ ಕೆರೆ ಒತ್ತುವರಿ ತೆರವಿಗೆ ಆಗ್ರಹಿಸಿ ರೈತರು ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಕೊಪ್ಪಳದ ಬಲ್ಡೋಟಾ ಕಾರ್ಖಾನೆಯ ವಿರುದ್ಧ ರೈತರ ಪ್ರತಿಭಟನೆ ಸಮರ ಮುಂದುವರಿತಾ ಇದೆ. ಬಸಾಪುರ ಕೆರೆ ಒತ್ತುವರಿ ತೆರವಿಗೆ ಆಗ್ರಹಿಸಿ ರೈತರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬೃಹತ್ ಹೋರಾಟವನ್ನು ಕೈಗೊಂಡಿದ್ದಾರೆ. ಬಲ್ಡೋಟಾ ಕಾರ್ಖಾನೆಗೆ ಸಾವಿರಾರು ರೈತರು ನುಗ್ಗುವ ಪ್ರಯತ್ನ ನಡೆದಿದೆ. ಕಾಂಪೌಂಡ್ ಒಳಗೆ ನುಗ್ಗಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಅನ್ನದಾತರು. ಇನ್ನು ಅನ್ನದಾತರ ಕಿಚ್ಚನ್ನ ತಣ್ಣಗಾಗಿಸೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಡಬೇಕಾದಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಓಕೆ, ಈ ಬಲ್ಡೋಟಾ ಕಾರ್ಖಾನೆಯ ವಿರುದ್ಧ ಅನ್ನದಾತರ ಆಕ್ರೋಶ ಈ ರೀತಿಯಾಗಿ ಇವತ್ತು ಕಂಡು ಬರ್ತಾ ಇದೆ ವೀಕ್ಷಕರೇ. ಒಂದು ಕಡೆ ಬಸಾಪುರ ಕೆರೆಯನ್ನು ಒತ್ತುವರಿ ಮಾಡ್ಕೊಂಡಿದೆ ಈ ಒಂದು ಕಾರ್ಖಾನೆ ಅಂತ ಹೇಳಿ ರೈತರು ಅದನ್ನು ತೆರವು ಮಾಡಬೇಕು ಅಂತ ಈ ಒಂದು ಪ್ರತಿಭಟನೆಯನ್ನು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೊಪ್ಪಳದಲ್ಲಿ ನಿರಂತರವಾಗಿ ನಡೀತಾ ಇರ್ತಕ್ಕಂಥ ಹೋರಾಟ, ನ್ಯಾಯಾಲಯದಲ್ಲೂ ಸಹ ಇದರ ಒಂದು ವಿಚಾರ ಇದೆ. ಈತನ್ಮಧ್ಯೆ ಬಲ್ಡೋಟಾ ಕಾರ್ಖಾನೆ ಯಾವ ರೀತಿಯಾಗಿ ರೈತರಿಗೆ ಮರಣ ಶಾಸನವಾಗಿದೆ, ಪರಿಸರವಾದಿಗಳು ಪರಿಸರ ಹೋರಾಟಗಾರರು ಸಹ ಇದರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಪರಿಸರಕ್ಕೆ ಬಲ್ಡೋಟಾ ಕಾರ್ಖಾನೆಯಿಂದ ಅನ್ಯಾಯ ಆಗ್ತಾ ಇದೆ ಅದರ ಬಗ್ಗೆಯೂ ಸಹ ಬೆಳಕನ್ನು ಚೆಲ್ಲುವ ಕಾರ್ಯವನ್ನು ಪರಿಸರವಾದಿಗಳು ಒಂದು ಕಡೆ ಮಾಡ್ತಾ ಇದ್ದಾರೆ. ಈತನ್ಮಧ್ಯೆ ವಿವಿಧ ಸಂಘಟನೆಗಳು ಸಹ ರೈತರ ಜೊತೆಗೆ ಬೆಂಬಲವನ್ನು ಸೂಚಿಸ್ತಾ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸೊ ವಿವಿಧ ಮಠಗಳು ಸಹ ರೈತರ ಜೊತೆಗೆ ನಿಲ್ಲುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡಿರುವಂಥದ್ದು. ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಬೃಹತ್ ಪ್ರತಿಭಟನೆಯನ್ನು ನಡೆಸಬೇಕಾದಂತಹ ಒಂದು ಪರಿಸ್ಥಿತಿಯೂ ಸಹ ಇವತ್ತು ನಿರ್ಮಾಣ ಆಗಿದೆ. ಬಲ್ಡೋಟಾ ಕಾರ್ಖಾನೆ ಇದರಿಂದ ರೈತರಿಗೆ ತೊಂದರೆಯಾಗುತ್ತೆ, ಸುತ್ತಮುತ್ತ ಇರತಕ್ಕಂಥ ಪರಿಸರಕ್ಕೂ ಸಹ ತೊಂದರೆ ಆಗುತ್ತೆ. ಮತ್ತು ಬಸಾಪುರ ಕೆರೆ ಏನು ಒತ್ತುವರಿ ಮಾಡಿಕೊಂಡಿದ್ದಾರೆ ಮತ್ತು ಆ ಕೆರೆಗೆ ನೀರನ್ನು ಏನು ಕಲುಷಿತ ನೀರನ್ನು ಕೆಮಿಕಲ್ ಮಿಶ್ರಿತ ನೀರನ್ನು ಬಿಡುಗಡೆ ಮಾಡಲಾಗ್ತಾ ಇದೆ. ಇದರ ವಿರುದ್ಧ ಇವತ್ತು ರೈತರು ಅಕ್ಷರಶಃ ಸಿಡಿದೆದ್ದಿದ್ದಾರೆ. ಪರಿಣಾಮ ರೈತರ ಆಕ್ರೋಶದ ಕಟ್ಟೆ ಒಡೆದಿತ್ತು.
ರಾಷ್ಟ್ರೀಯ ಹೆದ್ದಾರಿಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಲ್ಲಿ ದಾರಿ ಕೊಡ್ಬೇಕು, ನಮಗೀಗ ದಾರಿ ಕೊಡ್ಬೇಕಿಲ್ರಿ, ದಾರಿ ಕೊಡ್ಬೇಕಿಲ್ಲ. ಈಗ JCB ತರ್ಸಬಿಟ್ರಿ, ನೀವ ತರ್ಸ್ರಿ, ನಾವು ತರ್ಸಕ್ ಹೋಗಂಗಿಲ್ಲ. ನೀವ ತರ್ಸಿ ಒಂದು JCB ತರ್ಸಲ್ಲ ಅಂತ ರೈತರಿಗೆ ದಾರಿ ಕೊಡ್ರಿ. ಆ ರೈತರಿಗೆ ಆ ಕೆರೆ ಉಪಯೋಗ ಮಾಡ್ಕೊಳಕ್ ಬಿಡ್ರಿ. ಆ ರೈತರಿಗೆ ದನಕರಿಗಳಿಗೆ ನೀರು ಕುಡಿಯೋದಕ್ಕೆ ಉಪಯೋಗ ಆಗ್ಬೇಕಲ್ಲ, ಪ್ರಾಣಿ ಪಕ್ಷಿಗಳಿಗೆ ಉಪಯೋಗ ಆಗ್ಬೇಕಲ್ಲ. ಇಷ್ಟೆಲ್ಲ ತೊಂದರೆ ಆಗಿದೆ, ಅದಕ್ಕಾಗಿ ತಮಗಿಷ್ಟೆಲ್ಲ ಹೇಳ್ಬೇಕಾಯ್ತು. ತಾವು ದಯವಿಟ್ಟು ಈ ಗೇಟ್ ಹಾಕ್ಬಾರ್ದು. ಯಾರ ಗೇಟ್ ಹಾಕಿದ್ರ ಅಂದ್ರೆ ಮತ್ತಾಗ ಗೇಟ್ ಹಾಕಿದವ್ರ ಪರಿಸ್ಥಿತಿ ಹದಗೆಡ್ತದ, ಹಾಕಿಸಿದವ್ರದು ಹದಗೆಡ್ತದ. ಹಾಕಂಗಿಲ್ಲ, ಹೇಳಿವಿಗೆಲ್ಲ ಹೇಳಿವಿ. ಅಲ್ಲೊಂದು ಗೇಟ್ ಕೊಡ್ರಿ, ದಾರಿ ಕೊಡ್ರಿ ಅಂತ ಹೇಳ್ತಾ ಇವತ್ತು ನಮ್ಮ ಈ ಯಾವ ಬರಡೋಟ